HMT ಟ್ರ್ಯಾಕ್ಟರ್ ಹೈಡ್ರೋಲಿಕ್ ಹೆಡ್ಲಿಂಗ್ ಒಳಗ ಕುರ್ಗಿ ಎಪ್ಸ ಅಂತ ಬಿಟ್ಟೈತೆ ನೋಡ್ರಿ. ನಮಸ್ಕಾರಪ್ಪ ನಮ್ಮ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಚಲೋ ಮಾಡ್ಬಿಡ್ರಿ ಅಂತ ಬರೀ. ಇದು HMT ಟ್ರ್ಯಾಕ್ಟರ್ ದ 43 ಲಾಗ್ ರೀ. ಈ ಟ್ರ್ಯಾಕ್ಟರ್ ಗಿಯರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡೋದಿತ್ತಲ್ರಿ. ಇನ್ನು ಗಿಯರ್ ಬಾಕ್ಸ್ ಆಯಿಲ್ ಹಾಕಕ್ ಚಲೋ ಮಾಡಿಬಿಟ್ಟೆ ನೋಡ್ರಿ. ಆಯಿಲ್ ಅದು ಹಾಕಿ ಇನ್ನು ಪ್ರೆಷರ್ ಅದು ಚೆಕ್ ಮಾಡತ್ತೇನ್ರಿ. ಇನ್ನು ಹೈಡ್ರೋಲಿಕ್ ಅಂತೂ ಫುಲ್ ರೆಡಿ ಇತ್ತಲ್ರಿ. ಇನ್ನು ಫಿಟ್ ಮಾಡೋದು ಒಂದ ನೋಡ್ರಿ. ಹೈಡ್ರೋಲಿಕ್ ಫಿಟ್ ಆಗ್ಬಿಟ್ಟೈತೆ ನೋಡ್ರಿ. ಗಾಡಿ ಚಲೋ ಮಾಡಿ ಚೆಕ್ ಮಾಡ ಹೈಡ್ರೋಲಿಕ್ಕಿಗೆ ಕುರ್ಗಿ ಜೋಡಿಸ್ಬಿಟ್ಟೆ ನೋಡ್ರಿ. ಈಗ ಹೆಡ್ಲಿಂಗ್ ಒಳಗೆ ಕುರ್ಗಿ ಎಪ್ಸ ಅಂತ ಬಿಟ್ಟೈತೆ ನೋಡ್ರಿ. ಫುಲ್ ರೈಸ್ ಮಾಡ್ದಾಗ ಹೇಳಂತಿತ್ತು ನೋಡ್ರಿ. ಈಗಂತೂ ಶೋರೂಮ್ ಟ್ರ್ಯಾಕ್ಟರ್ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಇನ್ನು ನೀವು ಒಂದು ಸ್ವಲ್ಪ ನೋಡ್ರಿ ಹೆಡ್ಲಿಂಗ್ ಒಳಗೆ ಹೆಂಗೆ ಹೇಳ್ತೈತೆ. ಎಕ್ಸಿಲೇಟರ್ ಒಂದು ಸ್ವಲ್ಪ ಕೊಟ್ಟಿಲ್ಲ ನೋಡಿ. ಹೈಡ್ರೋಲಿಕ್ ಕೆಲಸ ಅಂತೂ ಓಕೆ ಆತ್ರಿ. ಇದೇ ಟ್ರ್ಯಾಕ್ಟರ್ ಫ್ರಂಟ್ ವೀಲ್ ಹಬ್ ಗಿರ್ಸಂಗ್ ಐತ್ರಿ. ಗಾಲಿ ಅಂತೂ ಕಡೆ ಆಗ್ತದ ಬಿಟ್ಟೆ ನೋಡ್ರಿ. ಬೇರಿಂಗ್ ನೋಡ್ರಿ ಗಿರ್ಸಲಿಲ್ಲ, ಬೇರಿಂಗ್ ಹೋಗ್ಬಿಟ್ಟಾವ್ರಿ. ಫುಲ್ ಜಾಗ ಡೀಲಾ ಆದಂಗ ಆಗ್ಬಿಟ್ಟಾವ ನೋಡ್ರಿ. ಎರಡು ಬೇರಿಂಗ್ ಹೋಗ್ಬಿಟ್ಟಾವ ನೋಡ್ರಿ. ಒಂದ್ ಸೈಡ್ ಇನ್ನೊಂದ್ ಸೈಡ್ ಗಾಲಿ ಕಡೆ ಆಗ್ತದ ಬಿಟ್ಟೆ ನೋಡ್ರಿ. ಈಚೆ ಕಡೆನೂ ನೋಡ್ರಿ ಬೇರಿಂಗ್ ಜಾಗ ಎಲ್ಲ ಡೀಲಾ ಆಗಿ ಹೋಗ್ಬಿಟ್ಟಾವ ನೋಡ್ರಿ. ಗಿರ್ಸಲಿಲ್ಲ ಹಂಗ ಹೊಡ್ದಾರ ಗಾಡಿ ಸಂಬಂಧ. ಅದ್ರ ಸಂಬಂಧ ಫ್ರಂಟ್ ವೀಲ್ ಗ್ರಿಸಿಂಗ್ ಮಾಡ್ಸಲಿ ಹಂಗ ಹೊಡೆದಕ್ಕೆ ಬೇರಿಂಗ್ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಾವ ನೋಡ್ರಿ. ಹೊಸ ಬೇರಿಂಗ್ ತರಿಸ್ಬಿಟ್ಟೆ ನೋಡ್ರಿ. ಒಟ್ಟ 4 ಬೇರಿಂಗ್ ಹೋಗಿದ್ರಿ. 4 ಬೇರಿಂಗ್ ಹೊಸ ತರಿಸ್ಬಿಟ್ಟೆ ನೋಡ್ರಿ. ಒಂದ್ ಬೇರಿಂಗ್ ಎಕ್ಸೆಲ್ ಒಳಗೆ ಸೀಸ್ ಆಗಿಬಿಟ್ಟೈತ್ರಿ. ಅದನ್ನು ಹೊಸ ಬೇರಿಂಗ್ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಎಕ್ಸೆಲ್ ಫಿಟ್ ಆಗ್ಬಿಟ್ಟಾವ ನೋಡ್ರಿ. ಟೈರ್ ಒಂದ್ ಫಿಟ್ ಮಾಡೋದೈತ್ ನೋಡ್ರಿ. ಎರಡು ಟೈರ್ನು ಫಿಟ್ ಆಗ್ಬಿಟ್ಟಾವ ನೋಡ್ರಿ. ಲಾಗ್ ಇಷ್ಟ ಲೈಕ್ ಫಾಲೋ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಆದಷ್ಟು ಸಿಗ್ನತ್ ಲಗಾನ ಫಾಲೋ ಬಟನ್ ಒಂದು ಹೊಡೆದ್ಬಿಟ್ರಿ ಮತ್ತೆ